ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ಬೇಕಾದಷ್ಟು ಹಣವನ್ನು ಗಳಿಸ್ತಾ ಇದ್ದೀರಾ, ಹಾಗೆ ಅದನ್ನು ನಿಮ್ಮ ಬ್ಯಾಂಕ್ ಅಕೌಂಟಲ್ಲಿ ಆರಾಮವಾಗಿ ಡೆಪಾಸಿಟ್ ಮಾಡ್ತಾ ಇದ್ದೀರಾ. ಇದೊಂದು ಅದ್ಭುತವಾದ ಫೀಲಿಂಗ್ ಅಲ್ವಾ? ಸರಿ, ನೀವು ಈ ಡ್ರೀಮನ್ನು ರಿಯಾಲಿಟಿ ಮಾಡ್ಕೊಳ್ಳೋದಕ್ಕೆ ರೆಡಿ ಆಗಿದ್ದರೆ ಈ ವಿಡಿಯೋ ನಿಮಗೊಂದು ಗೋಲ್ಡನ್ ಟಿಕೆಟ್ ಇದ್ದ ಹಾಗೆ. ನಿಮ್ಮ ಕಲ್ಪನೆಗಿಂತ ಫಾಸ್ಟಾಗಿ ಪರಿಣಾಮ ಸಿಗುವಂಥ ಸೀಕ್ರೆಟ್ ಮಂತ್ರವನ್ನು ನಾನು ರಿವೀಲ್ ಮಾಡ್ತಾ ಇದ್ದೀನಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ಆಗ ಮಾತ್ರ ನಿಮಗೆ ಕ್ಲಿಯರ್ ಆಗಿ ಎಲ್ಲ ಅರ್ಥ ಆಗುತ್ತೆ. ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇಂತಹ ಅದ್ಭುತ ವಿಡಿಯೋ ನೋಡೋದಕ್ಕೆ ಬೇಗ ಸಬ್ಸ್ಕ್ರೈಬ್ ಮಾಡಿ ಬನ್ನಿ. ಹಾಗೆಯೇ ಬೆಲ್ ಐಕಾನ್ನ ಪ್ರೆಸ್ ಮಾಡಿ, ವಿಡಿಯೋ ನೋಟಿಫಿಕೇಷನ್ ನಿಮಗೆ ಮೊದಲೇ ಬರೋದಕ್ಕೆ ತುಂಬ ಈಸಿ ಆಗುತ್ತೆ. ಅಸ್ಯೂಮ್ ಮಾಡಿ ನೀವು ಯೂನಿವರ್ಸ್ಗೆ ನಿಮ್ಮ ವೈಬ್ರೇಷನ್ಸ್ನ ಕಳಿಸ್ತಾ ಇದ್ದೀರಾ, ಅದರ ಪರಿಣಾಮ ನಿಮಗೆ ವಾಪಸ್ ಸಿಗ್ತಾ ಇದೆ ರಿಫ್ಲೆಕ್ಷನ್ ಹಾಗೆ. ಇದು ಲಾ ಆಫ್ ಅಟ್ರಾಕ್ಷನ್ನ ಒಂದು ವರ್ಕ್ ಪ್ರಿನ್ಸಿಪಲ್. ನಿಮ್ಮ ಥಾಟ್ಸು, ಬಿಲೀಫ್ಸು, ಮೈಂಡ್ಸೆಟ್ ಆ್ಯಂಡ್ ಗ್ರ್ಯಾಟಿಟ್ಯೂಡ್ ಯೂನಿವರ್ಸ್ಗೆ ಸಂದೇಶಗಳನ್ನು ಕೊಡುತ್ತೆ. ನೀವು ನೆಗೆಟಿವಿಟಿ ಕಳಿಸ್ತಾ ಇದ್ದೀರೋ ಇಲ್ಲ ಒಳ್ಳೆ ವಿಚಾರಗಳನ್ನು ನೀವು ಸ್ಟೇ ಅವೇ ಸಿಗ್ನಲ್ಸ್ನ ಕೊಡ್ತಾ ಇದ್ದೀರೋ, ಅದು ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ನೀವೇನಾದರೂ ಆ ಪಾಸಿಟಿವ್ ವೈಬ್ರೇಷನ್ಸ್ನ ರೇಡಿಯೇಟ್ ಮಾಡ್ತಾ ಇದ್ದರೆ ಆಗ ನೀವು ಎಲ್ಲ ಪಾಸಿಟಿವ್ ವಿಚಾರಗಳಿಗೋಸ್ಕರ ನಿಮ್ಮ ಒಂದು ರಿಕ್ವೆಸ್ಟ್ನ ಕಳಿಸ್ತಾ ಇದ್ದೀರಾ ಯೂನಿವರ್ಸ್ಗೆ ಅಂತ ಅರ್ಥ. ಎಷ್ಟು ಬೇಗ ಸಾಧ್ಯನೋ ಅಷ್ಟು ಬೇಗ ನೀವು ಮ್ಯಾನಿಫೆಸ್ಟ್ ಮಾಡಿದ್ದೆಲ್ಲ ಸಿಗಲಿ ಅಂತ ಒಂದು ಸಂದೇಶನ ಕಳಿಸ್ತಾ ಇರ್ತೀರಾ. ನನಗೆ ಕೆಲವು ವರ್ಷಗಳ ಹಿಂದೆ ದ ಸೀಕ್ರೆಟ್ ಬುಕ್ ಆ್ಯಂಡ್ ಮ್ಯಾನಿಫೆಸ್ಟೇಷನ್ ಬಗ್ಗೆ ಗೊತ್ತಾಯಿತು. ಟು ಬಿ ಫ್ರ್ಯಾಂಕ್, ಫಸ್ಟ್ ನನಗೂ ಸ್ವಲ್ಪ ಡೌಟ್ ಇತ್ತು. ಯಾಕಂದರೆ ಆ ಟೈಮಲ್ಲಿ ನನ್ನ ಲೈಫು ತುಂಬ ಟಫ್ ಸ್ಟೇಜಲ್ಲಿತ್ತು. ಹೆಲ್ತ್ ಇಶ್ಯೂಸ್ ಇತ್ತು, ಫಿನಾನ್ಷಿಯಲ್ ಇಶ್ಯೂಸ್ ಇತ್ತು. ಇದೇ ಥರದ ಸ್ಟ್ರಗಲ್ಸಿಂದ ತುಂಬ ಬ್ಯಾಡ್ ಆಗಿ ನಾನು ಡೇಸ್ಗಳನ್ನು ನೋಡ್ತಾ ಇದ್ದೆ. ಬಟ್ ಯಾವಾಗ ನನಗೆ ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ ಗೊತ್ತಾಯಿತು, ನನ್ನ ವಿಷಸ್ ಸ್ವಲ್ಪ ಬರೆಯೋದಕ್ಕೆ ನಾನು ಯಾವಾಗ ಸ್ಟಾರ್ಟ್ ಮಾಡಿದೆ, ಇನಿಷಿಯಲ್ ಸ್ಟೇಜಲ್ಲಿ ಅಂಥ ರಿಸಲ್ಟ್ ನನಗೂ ಏನು ಸಿಕ್ಕಿರಲಿಲ್ಲ. ಬಟ್ 4-5 ವೀಕ್ಸ್ ಆದಮೇಲೆ ಸರ್ಪ್ರೈಸಿಂಗ್ಲಿ ಟರ್ನ್ ಸಿಗ್ತಾ ಹೋಯಿತು. ಆ ದಿನದಿಂದ ಇವತ್ತಿನವರೆಗೂ, ಈ ಕ್ಷಣದವರೆಗೂ ನಾನು ಲಾ ಆಫ್ ಅಟ್ರಾಕ್ಷನ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ. ನಂತರ ನನಗೆ ಕೆಲವು ದಿನಗಳಿಂದ ಈ ಸೀಕ್ರೆಟ್ ಮಂತ್ರದ ಬಗ್ಗೆ ಗೊತ್ತಾಗಿದ್ದು, ನೀವು ನಂಬಲ್ಲ, ನನ್ನ ಒಂದು ವಿಷಸ್ಸನ್ನು ಜಸ್ಟ್ 5 ಡೇಸಲ್ಲಿ ನಾನು ಅಟ್ರಾಕ್ಟ್ ಮಾಡ್ಕೊಂಡಿದ್ದೀನಿ. ಅದರಿಂದ ನನ್ನ ಫೈನಾನ್ಷಿಯಲ್ ಇಶ್ಯೂಸು ತುಂಬ ಕಡಿಮೆ ಆಗಿಬಿಡ್ತು. ಬನ್ನಿ ಈ ಸ್ಪೆಷಲ್ ಮಂತ್ರದ ಬಗ್ಗೆ ಹಾಗಾದರೆ ಏನು ಅಂತ ತಿಳ್ಕೊಳ್ಳೋಣ. ನಿಮ್ಮ ದಾರಿಯಲ್ಲಿ ಏನು ಸಿಗಬಹುದು ಅನ್ನೋದಕ್ಕೆ ಇದೊಂದು ಮಾರ್ಗದರ್ಶನ ಅಂತ ತಿಳ್ಕೊಬೋದು ನೀವು. ಹಾಯ್, ದಿಸ್ ಇಸ್ ಡಾಕ್ಟರ್ ಮಂಜುಳಾ ಕಿರಣ್. ಐ ಆಮ್ ಮೋಟಿವೇಶನಲ್ ಸ್ಪೀಕರ್, ಲಾ ಆಫ್ ಅಟ್ರಾಕ್ಷನ್ ಮ್ಯಾನಿಫೆಸ್ಟೇಷನ್ ಟ್ರೈನರ್ ಆ್ಯಂಡ್ ಆಲ್ಸೋ ಲೈಫ್ ಕೋಚ್. ನಾನಿಲ್ಲಿ ನನ್ನ ಕ್ಲೋಸ್ ಫ್ರೆಂಡ್ನ ಒಂದು ಸ್ಟೋರಿನ ಶೇರ್ ಮಾಡ್ತಾ ಇದ್ದೀನಿ. ಆಗ ನಿಮಗೆ ಗೊತ್ತಾಗುತ್ತೆ ಒಳ್ಳೆ ವಿಚಾರಗಳನ್ನು ಯೋಚನೆ ಮಾಡೋದ್ರಿಂದ ನಿಮಗೆ ಜೀವನದಲ್ಲಿ ಹೇಗೆ ಚೇಂಜಸ್ ಕಾಣ್ಬೋದು ಅಂತ. ಅವಳು ಟೀನೇಜರ್ ಆಗಿದ್ದಾಗ ಅವಳಿಗೆ ತುಂಬ ಜೀವನ ಪ್ರಾಬ್ಲಮ್ ಇತ್ತು, ಡಿಫಿಕಲ್ಟ್ ಆಗಿತ್ತು. ಬರೀ ಫಿನಾನ್ಷಿಯಲ್ ಇಶ್ಯೂಸ್ ಮಾತ್ರ ಇರಲಿಲ್ಲ, ಅವಳಿಗೆ ಹೆಲ್ತ್ ಇಶ್ಯೂಸ್ ಕೂಡ ಇತ್ತು. ಇದೊಂದು ದೊಡ್ಡ ಸಮಸ್ಯೆ ಆಗಿತ್ತು ಅವಳಿಗೆ. ಆದರೆ ನಿಮಗೆ ಆಶ್ಚರ್ಯ ಆಗುತ್ತೆ, ಜಸ್ಟ್ 2.5 ವರ್ಷದಲ್ಲಿ ಅವಳು ಕಾಯಿಲೆಯಿಂದ ಗುಣ ಆದ್ಲು. ಅವಳ ಲೈಫ್ ಹೇಗೆ ಚೇಂಜ್ ಆಯಿತು ಅಂದರೆ ಯಾರು ಯೋಚನೆ ಮಾಡಿರಲಿಲ್ಲ ಹೀಗಾಗುತ್ತೆ ಅಂತ. ಇದೆಲ್ಲ ಸಾಧ್ಯ ಆಗಿದ್ದು ಓನ್ಲಿ ಥಾಟ್ಸಿಂದ ಮತ್ತು ಅವಳ ಬೆಸ್ಟ್ ಎಫರ್ಟಿಂದ. ಅವಳು ಯಾವುದೊಂದು ಮಹತ್ವಪೂರ್ಣ ಅಂತ ಅನಿಸಿತ್ತೋ ಅದರ ಕಡೆ ಅವಳು ಕಾನ್ಸಂಟ್ರೇಟ್ ಮಾಡಿದ್ಲು. ಅದರಿಂದ ಅವಳ ಬಾಡಿ ಬೇರೆ ಥರನೇ ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಹೊಸ ವಿಷಯಗಳನ್ನು ಅಳವಡಿಸ್ಕೊಳ್ಳೋದ್ರಿಂದ ಹೊಸ ಪರಿಣಾಮಗಳು ಸಿಗ್ತಾ ಹೋಯಿತು. ಯಾವಾಗ ಅವಳು ಯೋಚಿಸಿದ್ಲು ಅವಳಿಗೆ ಯಾಕೆ ಕಾಯಿಲೆ ಬಂದಿದೆ ಅಂತ, ಆಗ ಗೊತ್ತಾಯಿತು ಪ್ರತಿ ಕಾಯಿಲೆಯಿಂದೆ ಒಂದು ಕಾರಣ ಇರುತ್ತೆ ಅಂತ. ಯಾವಾಗ ನಾವು ಆ ಕಾರಣವನ್ನು ಹುಡುಕಿ ಸರಿ ಮಾಡ್ಕೊಳ್ತೀವಿ, ಆಗ ಕಾಯಿಲೆ ಅನ್ನೋದು ದೂರ ಹೊರಟೋಗ್ಬಿಡುತ್ತೆ. ನಿಮಗೆ ಆಶ್ಚರ್ಯ ಆಗ್ಬೋದು, ಅವಳ ಒಂದು ಕಾಯಿಲೆ ದುಡ್ಡಿನ ಸಮಸ್ಯೆಯಿಂದ ಬಂದಿದ್ದು. ಅವಳಿಗೆ ಬಾಲ್ಯದಲ್ಲಿದ್ದಾಗ ಇಡೀ ಫ್ಯಾಮಿಲಿ ತುಂಬ ಕಷ್ಟಗಳನ್ನು ನೋಡ್ತಾ ಇತ್ತು. ಇದರಿಂದ ಅವಳಿಗೆ ಮತ್ತು ಅವಳ ಫ್ಯಾಮಿಲಿಗೆ ತುಂಬಾ ನಿರಾಸೆ ಆಗ್ತಾ ಇತ್ತು. ಇಡೀ ಫ್ಯಾಮಿಲಿಯ ಮೈಂಡ್ಸೆಟ್ ಹೇಗಾಗೋಗಿತ್ತು ಅಂದರೆ, ಇಡೀ ಫ್ಯಾಮಿಲಿ ಒಂದು ಸ್ಕ್ಯಾರ್ಸಿಟಿ ಮೈಂಡಲ್ಲಿ ಬಳಲ್ತಾ ಇತ್ತು. ಇದು ಎಷ್ಟು ಕೆಟ್ಟ ಪರಿಣಾಮನ ಮಕ್ಕಳ ಮೇಲೆ ಬೀರುತ್ತೆ ಅನ್ನೋದನ್ನು ಯಾವ ಸ್ಕೂಲು ಕಾಲೇಜಲ್ಲೂ ನಿಮಗೆ ಹೇಳ್ಕೊಡೋದಿಲ್ಲ. ಹಾಗಾಗಿ ಇದನ್ನು ನೀವೇ ಅರ್ಥ ಮಾಡ್ಕೋಬೇಕು. ನಿಮಗೆ ಗೊತ್ತಾ ಇದಕ್ಕೆ ಒಂದು ದೊಡ್ಡ ಕಾರಣ ಏನು ಅಂತ? ನಮ್ಮ ಸಮಾಜ ಬಯಸಲ್ಲ ಪ್ರತಿಯೊಬ್ಬರು ಸಮೃದ್ಧವಾಗಿರಬೇಕು, ಪ್ರತಿಯೊಬ್ಬರು ರಿಚ್ ಆಗಿರಬೇಕು, ಎಲ್ಲರೂ ಅನುಕೂಲವಾಗಿರಬೇಕು ಅಂದರೆ. ಯಾಕಂದರೆ ಸಮೃದ್ಧ ವ್ಯಕ್ತಿ ಏನಾಗಿರ್ತಾನೆ, ಅವನು ತುಂಬ ಸ್ವತಂತ್ರ ಆಗಿಬಿಡ್ತಾನೆ, ಅವನನ್ನು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಹಾಗೆಯೇ ಯಾರ ತಾಳಕ್ಕೆ ತಕ್ಕಂಗೆ ಅವನು ಕುಣಿಯಲ್ಲ, ಅವನು ತುಂಬ ಎಜುಕೇಟಿವ್ ಆಗಿಬಿಡ್ತಾನೆ. ಫಸ್ಟ್ ಆಫ್ ಆಲ್ ನೀವು ತಿಳ್ಕೋಬೇಕು, ಎಲ್ಲನೂ ಶುರು ಆಗೋದು ನಮ್ಮ ಮೈಂಡಿಂದ. ಎಲ್ಲಕ್ಕಿಂತ ಮೊದಲು ಇಂಪಾರ್ಟೆಂಟ್ ಕೆಲಸ ಏನು ಮಾಡಬೇಕು ಅಂದರೆ ನಮ್ಮ ಮೈಂಡನ್ನು ರಿವೈಸ್ ಮಾಡ್ಕೋಬೇಕು. ಯಾವಾಗ ನಮ್ಮ ಕಾನ್ಷಿಯಸ್ ಮೈಂಡು ಯಾವುದೇ ವಿಚಾರವನ್ನು ರಿಯಾಲಿಟಿ ಅಂತ ಅಂದ್ಕೊಂಡ್ಬಿಡುತ್ತೆ, ಆಗ ಅದು ಒಂದು ವಿಚಾರವನ್ನು ನಮ್ಮ ಲೈಫಲ್ಲಿ ರಿಯಾಲಿಟಿ ಮಾಡೋದಕ್ಕೆ ಎಲ್ಲ ಥರದ ಪ್ರಯತ್ನ ಮಾಡೋದಕ್ಕೆ ಶುರು ಮಾಡ್ಕೊಂಡ್ಬಿಡುತ್ತೆ. ಈ ಕಾನ್ಸೆಪ್ಟನ್ನು ನಾವು ಗಮನದಲ್ಲಿಟ್ಕೊಂಡು ನಾವು ಆ ಒಂದು ಸೀಕ್ರೆಟ್ ಮಂತ್ರವನ್ನು ನಮ್ಮ ಲೈಫಲ್ಲಿ ಇವತ್ತು ಅಪ್ಲೈ ಮಾಡೋಣ. ಆ ಸೀಕ್ರೆಟ್ ಮಂತ್ರ ಏನು ಅಂದರೆ, ನೀವು ಇದನ್ನು ಬೇಕಿದ್ರೆ ಬರ್ಕೊಳ್ಳಿ. ನಾನು ಯಾವುದೇ ಸೆಕೆಂಡ್ ಥಾಟ್ ಮಾಡದೆ ಎಲ್ಲನೂ ಒಳ್ಳೆಯದಾಗುತ್ತೆ ಅಂತ ಆಶಿಸ್ತೀನಿ.
10 ಲಕ್ಷ ರೂಪಾಯಿ ನನ್ನ ಹತ್ರ ಬರ್ತಾ ಇದೆ. ಇದನ್ನು ನಾನು ನನ್ನ ಇಚ್ಛೆಗೆ ಅನುಗುಣವಾಗಿ ನಾನು ಯೂಸ್ ಮಾಡಿಕೊಳ್ತೇನೆ. ಯೂನಿವರ್ಸ್ ಇದಕ್ಕೋಸ್ಕರ ನಿನಗೆ ತುಂಬ ತುಂಬ ಧನ್ಯವಾದಗಳು. ಇವತ್ತಿಂದ ನನ್ನ ಜೀವನದಲ್ಲಿ ಬರೋಂತಹ ಎಲ್ಲ ಒಳ್ಳೆಯ ವಿಚಾರಗಳ ಮೇಲೆ ಕಾನ್ಸಂಟ್ರೇಟ್ ಮಾಡ್ತೀನಿ, ಫೋಕಸ್ ಮಾಡ್ತೀನಿ. ಅದನ್ನೆಲ್ಲ ನೋಡಿ ನನಗೆ ತುಂಬ ಆಶ್ಚರ್ಯ ಆಗ್ತಾ ಇದೆ. ಎಷ್ಟು ಬೇಗ ನಾನು ಬಯಸಿದ್ದೆಲ್ಲ ನಾನು ಪಡ್ಕೊಳ್ತಾ ಇದ್ದೀನಿ ಅಂತ ನಾನು ಆಶಿಸ್ತೀನಿ ಆ್ಯಂಡ್ ಎಕ್ಸ್ಪೆಕ್ಟ್ ಮಾಡ್ತೀನಿ. ಮನಿ ಅಂದರೆ ಹಣ ಕೆಲವೇ ದಿನಗಳಲ್ಲಿ ನನ್ನ ಬಳಿ ಶಾಶ್ವತವಾಗಿ ಬಂದೇ ಬರುತ್ತೆ ಅಂತ. ನಾನು ಈ ಮಂತ್ರದಲ್ಲಿ 10 ಲಕ್ಷ ಅಂತ ಎಕ್ಸಾಂಪಲ್ಗೆ ತೊಗೊಂಡಿದ್ದೀನಿ. ಆದರೆ ನೀವು ನಿಮ್ಮ ಲಿಮಿಟಲ್ಲಿ ನೀವು ಕೇಳೋದಕ್ಕೆ ಶುರು ಮಾಡಿ. ನಿಮ್ಮ ಅವಶ್ಯಕತೆಗೆ ಅನುಸಾರ ಕೇಳ್ಕೊಳ್ಳಿ, ಬಟ್ ನೆನ್ಪಿಟ್ಕೊಳ್ಳಿ, ಎಕ್ಸಾಗರೇಟ್ ಆಗಿರಬಾರ್ದು. ಅಂದರೆ ಈಗ ನೀವು 10,000 ದುಡಿತಾ ಇದ್ದು ನನಗೆ 10 ಕೋಟಿ ಬರ್ತಾ ಇದೆ ಅಂತ ಒಂದು ಎಕ್ಸಾಗರೇಟ್ ಆಗಿ ನೀವು ಆ ಥರ ನೀವು ಬರ್ಕೊಳಕ್ಕೆ ಹೋಗ್ಬೇಡಿ. ಏಕೆಂದರೆ ನಿಮಗೆ ಅದು ಡೌಟ್ ಬರಬಾರ್ದು. ಸ್ಟೆಪ್ ಬೈ ಸ್ಟೆಪ್ ನಾವು ಜಾಸ್ತಿ ಮಾಡ್ತಾ ಹೋಗಬೇಕು. ಈಗ ನಿಮಗೆ 10,000 ಬರ್ತಾ ಇದ್ದರೆ ನನಗೆ 25,000 ಬರ್ತಾ ಇದೆ, 25,000 ಬರ್ತಾ ಇದ್ದರೆ ನನಗೆ 50,000 ಬರ್ತಾ ಇದೆ, 50,000 ಬರ್ತಾ ಇದ್ದರೆ ನನಗೆ 1 ಲಕ್ಷ ಬರ್ತಾ ಇದೆ. ಹೀಗೆ ಸ್ಟೆಪ್ ಬೈ ಸ್ಟೆಪ್ಪು ನಿಮ್ಮ ಮಂತ್ರದಲ್ಲಿ ನೀವು ಸೇರಿಸ್ತಾ ಹೋಗಬೇಕು. ಆ್ಯಂಡ್ ನೆನ್ಪಿಟ್ಕೊಳ್ಳಿ, ಇದನ್ನು ತುಂಬಾ ವಿಶ್ವಾಸ ಇಟ್ಕೊಂಡು, ಟ್ರಸ್ಟ್ ಇಟ್ಕೊಂಡು, ಫೇತ್ ಇಟ್ಕೊಂಡು ಮ್ಯಾನಿಫೆಸ್ಟ್ ಮಾಡಬೇಕು. ವಿಶ್ ಪ್ರಾಕ್ಟಿಕಲ್ ಆಗಿರಲಿ, ಚಿಕ್ಕದರಿಂದ ಸ್ಟಾರ್ಟ್ ಮಾಡಿ ಆಮೇಲೆ ನಿಮ್ಮ ವಿಷಯನ ದೊಡ್ಡದು ಮಾಡ್ತಾ ಹೋಗಿ. ಇದನ್ನು ಪೇಪರ್ ಅಥವಾ ಡೈರಿನಲ್ಲಿ ಬರ್ಕೊಳ್ಳಿ. ಡೈಲಿ ಇದನ್ನು 11 ಸಾರಿ ನೀವು ಓದಬೇಕು. ನಾನು ಏನು ಹೇಳಿದ್ದೀನಿ ಅದನ್ನು ಡೈಲಿ ನೀವು 11 ಸಾರಿ ನೀವು ಓದ್ಕೋಬೇಕು. ನಿಮಗೆ ಯಾವಾಗ ಟೈಮ್ ಸಿಗುತ್ತೋ ಆವಾಗ ನಿಮ್ಮ ಡೈಲಿ ರುಟೀನ್ ಜೊತೆ ಇದನ್ನು ಮ್ಯಾನಿಫೆಸ್ಟ್ ಮಾಡ್ತಾ ಇರಿ, ಫೀಲ್ ಮಾಡ್ತಾ ಇರಿ, ನಂಬಿಕೆ ಇಡಿ ಆ್ಯಂಡ್ ವಿಶ್ವಾಸ ಇಡಿ. ನಿಮ್ಮೆಲ್ಲ ಡ್ರೀಮ್ ಬಗ್ಗೆನೂ ನಿಮಗೆ ನಂಬಿಕೆ ಇರಬೇಕು, ಅದು ನಿಜ ಆಗೇ ಆಗುತ್ತೆ ಅಂತ. ಅನ್ಎಕ್ಸ್ಪೆಕ್ಟೆಡ್ ಟರ್ನ್ಸ್ ಸಿಗುತ್ತೆ ಲೈಫಲ್ಲಿ, ನಿಮಗೆ ಗೊತ್ತೇ ಆಗಲ್ಲ. ಅದು ನಿಮ್ಮಲ್ಲಿ ಒಂದು ಅದ್ಭುತವಾದ ಶಕ್ತಿ ಇದೆ. ಅದು ನಿಮ್ಮ ಫಿನಾನ್ಷಿಯಲ್ ಸ್ಟೇಟಸನ್ನು ಖಂಡಿತ ಕೆಲವು ದಿನದಲ್ಲಿ ಚೇಂಜ್ ಮಾಡಿಬಿಡುತ್ತೆ. ತುಂಬ ಹಣವಂತರಾಗೋ ಅವಕಾಶಗಳು ನಿಮಗೆ ಖಂಡಿತ ಬರುತ್ತೆ. ಅದು ದಾರಿನಲ್ಲೇ ಇದೆ, ರೀಸೆಂಟಾಗಿ ಬರುತ್ತೆ. ಬಟ್ ನೀವು ಪಾಸಿಟಿವ್ ಮೈಂಡ್ಸೆಟ್ಟಲ್ಲಿರಬೇಕು. ಪಾಸಿಟಿವ್ ವೈಬ್ರೇಷನ್ಸು ಮತ್ತು ಪಾಸಿಟಿವ್ ಥಾಟ್ಸನ್ನು ನೀವು ಬೆಳೆಸ್ಕೋಬೇಕು. ಯಾವಾಗೆಲ್ಲ ನೀವು ಈ ಮೇಲೆ ನಾನು ಹೇಳಿದ ಮಂತ್ರನ ಡೈಲಿ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ, ಅದು ನಿಮ್ಮ ದಿನನಿತ್ಯದ ಜೀವನದಲ್ಲಿ ರಿಯಾಲಿಟಿ ಆಗ್ತಾ ಬರೋದಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ನೆನ್ಪಿಟ್ಕೊಳ್ಳಿ, ಬರೀ ನಂಬರ್ಸ್ ಮುಖ್ಯ ಅಲ್ಲ ಇಲ್ಲಿ, ಅದರಲ್ಲಿ ವಿಶ್ವಾಸ ಇಡಬೇಕು. ಅದನ್ನು ಅರ್ಥ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟು. ಆ ಒಂದು ಪದಗಳನ್ನು ಮತ್ತೆ ಮತ್ತೆ ಹೇಳ್ತಾ ಇದ್ದರೆ ಪಾಸಿಟಿವ್ ವೈಬ್ರೇಷನ್ಸ್ನ ಇಟ್ಕೊಂಡು ಆಗ ಆ ನಿಮ್ಮ ಮ್ಯಾನಿಫೆಸ್ಟೇಷನ್ನು ಟ್ರೂ ಆಗೋದಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಇದನ್ನು ಜಸ್ಟ್ ಒಂದು ವಿಡಿಯೋ ಥರ ನೋಡಬೇಡಿ, ಇದೊಂದು ನಿಮ್ಮ ಜೀವನವನ್ನು ಬದಲಾಯಿಸುವಂಥ ಒಂದು ಕ್ಯಾಟಲಿಸ್ಟ್ ಅಂತ ಅಂದ್ಕೊಳ್ಳಿ. ಲಾ ಆಫ್ ಅಟ್ರಾಕ್ಷನ್ ಮತ್ತು ಮ್ಯಾನಿಫೆಸ್ಟೇಷನ್ ಅನ್ನೋದು ಜಸ್ಟ್ ಒಂದು ಅಭ್ಯಾಸ ಅಲ್ಲ, ಇದು ನಿಮ್ಮ ಡ್ರೀಮ್ಸನ್ನು ರಿಯಾಲಿಟಿಗೆ ತರುವಂಥ ಒಂದು ಶಕ್ತಿ ಇರುವಂಥ ಒಂದು ಶಕ್ತಿಶಾಲಿ ಪ್ರೋಸೆಸ್ಸು. ಇದನ್ನು ಪ್ರಾಕ್ಟೀಸ್ ಮಾಡ್ತಾ ಹೋದಂಗೆಲ್ಲ ನಿಮಗೆ ಇದರ ಮುಖ್ಯ ಉದ್ದೇಶ ಅರ್ಥ ಆಗ್ತಾ ಹೋಗುತ್ತೆ. ಅಂದರೆ ನಿಮ್ಮ ಥಾಟ್ಸು ಒಂದು ಪವರ್ಫುಲ್ ಫೋರ್ಸಸ್ ಆದಾಗ ನಿಮ್ಮ ಫಿಸಿಕಲ್ ರಿಯಾಲಿಟಿ ಅದೇ ಥರ ಕ್ರಿಯೇಟ್ ಆಗ್ತಾ ಬರುತ್ತೆ. ಹೇಳಿದ್ನಲ್ಲ ನನ್ನ ಫ್ರೆಂಡ್ ಕತೆ, ಅದು ಯೂನಿವರ್ಸಲ್ ಟ್ರೂತನ್ನು ಸಿಂಬಲೈಸ್ ಮಾಡುತ್ತೆ. ನಮ್ಮ ಮೈಂಡಲ್ಲಿ ನಮ್ಮ ಪರಿಸ್ಥಿತಿಯನ್ನು ಪ್ರಭಾವ ಮಾಡುವಂತಹ ಒಂದು ಅಸಾಧಾರಣವಾದ ಒಂದು ಶಕ್ತಿ ಇದೆ. ಈ ಸೀಕ್ರೆಟ್ ಮಂತ್ರ ಕೇವಲ ಹೇಳೋದಕ್ಕೆ ಮಾತ್ರ ಅಲ್ಲ, ಇದು ನಿಮ್ಮೊಳಗಿನ ಅಸಾಧಾರಣ ಶಕ್ತಿಯನ್ನು ಹೊರತೆಗೆಯುವಂಥದ್ದು ಒಂದು ಶಕ್ತಿಯುತವಾದ ಒಂದು ಸಾಧನ ಥರ. ಇದು ಬ್ರಹ್ಮಾಂಡ ನಿಮ್ಮ ವೈಬ್ರೇಷನ್ಸ್ಗೆ ಆನ್ಸರ್ ಕೊಟ್ಟೇ ಕೊಡುತ್ತೆ. ಆ್ಯಂಡ್ ನೀವೇನಾದರೂ ನಿಮ್ಮ ಥಾಟ್ಸನ್ನು ಯಾವಾಗಲೂ ಪಾಸಿಟಿವ್ ಆಗಿ ಇಟ್ಕೊಂಡ್ರೆ, ಬ್ರಹ್ಮಾಂಡದ ಮೇಲೆ ನಂಬಿಕೆ ಇಟ್ಟರೆ ನಿಮ್ಮ ಡ್ರೀಮ್ಸ್ ಎಲ್ಲ ಟ್ರೂ ಆಗ್ತಾ ಬರುತ್ತೆ. ಹಾಗಾಗಿ ಈ ಮಂತ್ರವನ್ನು ಸಂಪೂರ್ಣ ಟ್ರಸ್ಟಿಂದ ಬ್ರಹ್ಮಾಂಡದ ಮೇಲೆ ನಂಬಿಕೆ ಇಟ್ಟು, ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇಟ್ಕೊಂಡು ಇದನ್ನು ಬ್ರಹ್ಮಾಂಡಕ್ಕೆ ಕಳಿಸಿ ವೈಬ್ರೇಷನ್ಸ್ ರೂಪದಲ್ಲಿ. ನಿಮ್ಮ ವಿಶ್ಯು 5,000 ಇರ್ಬೋದು ಅಥವಾ 5 ಕೋಟಿ ಇರ್ಬೋದು, ಅದನ್ನು ಸರಿಯಾದ ಸಮಯಕ್ಕೆ ಯೂನಿವರ್ಸ್ ನಿಮ್ಮ ಕಡೆಗೆ ಬರೋ ಹಾಗೆ ಖಂಡಿತ ಮಾಡುತ್ತೆ. ಇದನ್ನು ನೀವು ದಿನನಿತ್ಯದ ಲೈಫಲ್ಲಿ ಮ್ಯಾನಿಫೆಸ್ಟ್ ಮಾಡ್ತಾ ಹೋಗಿ. ಹಾಗೆ ಚಿಕ್ಕ ಚಿಕ್ಕ ಒಂದು ಪವರ್ಫುಲ್ ಸ್ಟೆಪ್ಸನ್ನು ಸ್ಟಾರ್ಟ್ ಮಾಡ್ತಾ ಹೋಗಿ. ಕನಸುಗಳನ್ನು ಕಾಣ್ತಾ ಇರಿ. ಯಾಕೆಂದರೆ ಅಬ್ದುಲ್ ಕಲಾಂ ಅವ್ರು ಹೇಳಿದ್ದಾರೆ, ಕನಸುಗಳನ್ನು ದೊಡ್ಡದಾಗಿ ಕಾಣಬೇಕು, ಆಕಾಶದೆತ್ತರಕ್ಕೆ ಕಂಡ್ರೆ ನೀವು ಅಟ್ಲೀಸ್ಟ್ ಮೋಡನ್ನು ತಲುಪ್ತೀರಾ ಅಂತ. ಹಾಗಾಗಿ ಕನಸುಗಳನ್ನು ಕಾಣ್ತಾ ಇರಿ. ಯಾಕಂದರೆ ಯೂನಿವರ್ಸ್ಗೆ ನಿಮ್ಮ ಪ್ರತಿಯೊಂದು ಕನಸನ್ನು ಈಡೇರಿಸುವಂತಹ ಅಗಾಧವಾದ ಒಂದು ಶಕ್ತಿ ಇದೆ. ಹಾಗಾಗಿ ಯಾವ ಕನಸು ನನಸಾಗದಲ್ಲೇ ಇರೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಡೈಲಿ ಮ್ಯಾನಿಫೆಸ್ಟ್ ಮಾಡಿ. ಹಾಗೆ ನಿಮ್ಮ ಹಣದ ಒಂದು ಸಮಸ್ಯೆ ಏನಿದೆ ಅದು ಬೇಗ ಪರಿಹಾರ ಆಗುತ್ತೆ. ನಿಮಗೆ ಏನು ಬೇಕೋ ಅದನ್ನು ಪಡಿತೀರಾ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಬಾಯ್.